ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರೈತರಿಗೆ ಬೆನಿಫಿಟ್ ಆಗುವಂಥ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಯೋಜನೆಗಳು ಇದ್ದಾವೆ, ಬಟ್ ಇವತ್ತಿನ ಒಂದು ಯೋಜನೆಯನ್ನು ತಿಳ್ಕೊಳ್ಳೋಣ. ಬರ್ತಾ ದಿನಗಳಲ್ಲಿ ಬೇರೆ ಬೇರೆ ಯೋಜನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇವತ್ತಿನ ಒಂದು ಯೋಜನೆ ಯಾವುದು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ಯೋಜನೆಯನ್ನ ತರೋ ಉದ್ದೇಶ ಏನಂತ ಹೇಳಿದ್ರೆ ಸಣ್ಣ ರೈತರಿಗೆ ಮತ್ತೆ ಮಧ್ಯಮ ವರ್ಗದ ರೈತರುಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಯೋಜನೆಯನ್ನ ನಮ್ಮ ಭಾರತ ಸರ್ಕಾರ ಅವರು ತಂದ್ರು. ಈ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ರೈತರ ಒಂದು ಜೀವನ ಸುಧಾರಿಸೋದು ಮತ್ತೆ ಕೃಷಿಗೆ ಬೆಂಬಲ ಕೊಡುವ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಯೋಜನೆಯನ್ನ ಭಾರತ ಸರ್ಕಾರ ತಂತು. ಈ ಯೋಜನೆಯ ಒಂದು ಪ್ರಮುಖ ಅಂಶಗಳು ಯಾವುದು ಅಂತ ಹೇಳಿದ್ರೆ ಪ್ರತಿ ವರ್ಷ 6,000 ರೂಪಾಯಿ ಪ್ರತಿಯೊಬ್ಬ ರೈತನ ಕುಟುಂಬಕ್ಕೆ ಸಹಾಯ ಆಗಬೇಕು ಅಂತೇಳಿ ಅವರ ಒಂದು ಖಾತೆಗೆ ಹಣನ ಕೇಂದ್ರ ಸರ್ಕಾರದಿಂದ ಅವರೇ ಹಾಕ್ತಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ 4 ತಿಂಗಳಿಗೆ ಒಂದ್ಸರಿ ಅನ್ನೋ ರೀತಿ 3 ಕಂತುಗಳಲ್ಲಿ ರೈತರ ಖಾತೆಗೆ ಇದು ಹಣ ಕೇಂದ್ರ ಸರ್ಕಾರ ಪೂರೈಕೆ ಮಾಡ್ತಿದೆ. ಈ ಒಂದು ಹಣ ಡೈರೆಕ್ಟ್ ಬೆನಿಫಿಟ್ ಅನ್ನೋ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ರೈತರ ಖಾತೆಗೆ ಡೈರೆಕ್ಟ್ ಆಗಿ ಹೋಗೋದ್ರಿಂದ ಒಂದು ಪಾರದರ್ಶತೆನ ನೀವು ಇಲ್ಲಿ ಕಾಣಬಹುದು. ಈ ಒಂದು ಯೋಜನೆಯ ಲಾಭ ಪಡ್ಕೊಳ್ಳೋದಕ್ಕೆ ಯಾರ್ಯಾರು ಅರ್ಹರು ಅಂತೇಳಿ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಣ್ಣ ರೈತರಾಗಿರ್ಬೇಕು, ಮತ್ತೆ ಎರಡನೇದಾಗಿ ಬ್ಯಾಂಕ್ ಖಾತೆ ಮತ್ತೆ ಆಧಾರ್ ಕಾರ್ಡ್ ಹೊಂದಿರಬೇಕು, ಮೂರನೇದಾಗಿ ಭೂಮಿಯ ದಾಖಲೆಗಳು ಸರಿಯಾಗಿರ್ಬೇಕು. ಇದೆಲ್ಲ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ಮೇಲೆ ನೀವು ಹತ್ರದಲ್ಲಿರುವಂತಹ ಒಂದು ಪಂಚಾಯಿತಿ ಅಥವಾ ಎಲ್ಲ ತಹಸೀಲ್ದಾರ್ ಆಫೀಸ್ಗೆ ಕಚೇರಿಗೆ ನೀವು ಹೋಗಿ ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೀರಾಗಲಿ ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ ಅಂದರೂ ಕೂಡ ನೀವು ಅದರ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಒಂದು ಅರ್ಜಿ ಸಕ್ಸಸ್ಫುಲ್ ಆಗಿದೆ ಅಂತ ಬಂದ ಮೇಲೆ ಆವಾಗಿಂದ ನಿಮಗೆ ಬರೋ ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವರ್ಷಕ್ಕೆ 6,000 ರೂಪಾಯಿ 4 ತಿಂಗಳಿಗೆ ಒಂದು ಸತಿ ಅಂತ ಒಂದು ಕಂತಿನಲ್ಲಿ ನಿಮಗೆ ಬರ್ತಿರುತ್ತೆ. ಹಂಗೆ ನೋಡೋಕೆ ಹೋದರೆ ಪ್ರತಿ 3 ಕಂತಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರೋದ್ರಿಂದ 2,000 ರೂಪಾಯಿ ಒಂದು ಟೈಮ್ಗೆ ಬರುತ್ತೆ. ಇನ್ನು ಕೇಸ್ ನಿಮ್ಮ ಖಾತೆಗೆ ಈ ಒಂದು ಅಮೌಂಟು ಬರ್ತಿಲ್ಲ ಅಂತ ಹೇಳಿದ್ರೆ ಏನೋ ಇಶ್ಯೂ ಇರುತ್ತೆ. ಒಂದು ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ಗೆ ಲಿಂಕ್ ಆಗಿರಲ್ಲ, ಇಲ್ಲ ನೀವು ಒಂದು ಬಯೋಮೆಟ್ರಿಕ್ ಕೊಟ್ಟಿರಲ್ಲ, ತಮ್ಮ ಇಂಪ್ರೆಷನ್ ಅಂತ ಯೂಶಲಿ ಎಲ್ಲರೂ ಕರೀತಾರೆ, ಆ ರೀತಿ ನೀವು ಕೊಟ್ಟಿರಲ್ಲ. ಈ ಒಂದು ಯೋಜನೆಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಮೊದಲನೇದಾಗಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ, ಮಧ್ಯವರ್ತಿಗಳಿರಲ್ಲ. ಎರಡನೇದು ಆಧಾರ್ ಬೇಸ್ಡ್ ವೆರಿಫಿಕೇಷನ್ ಇರುತ್ತೆ. ಮತ್ತು ಮೂರನೇದು ನಿಮ್ಮ ಒಂದು ಸ್ಥಿತಿನ ನೀವು ವೆಬ್ಸೈಟ್ನಲ್ಲಿ ಹೋಗಿ ಅದನ್ನು ನೀವು ತಿಳ್ಕೊಬೋದು. ನಾಲ್ಕನೇದು ಮಾಹಿತಿಗಳನ್ನ SMS ಮೂಲಕ ನಿಮ್ಮ ಫೋನ್ಗಳಿಗೆ ಬರುತ್ತೆ. ಒಂದು ಟ್ರಾನ್ಸ್ಪೆರೆನ್ಸಿ ಒಂದು ನೀವು ಯೋಜನೆಯಲ್ಲಿ ನೀವು ನೋಡ್ಬೋದು. ಹಲೋ ಗೈಸ್, ಬನ್ನಿ ಆ ಒಂದು ವೆಬ್ಸೈಟ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಇವತ್ತು ಇದೇ ಫೋನ್ ಯೂಸ್ ಮಾಡೋದು ಅಂತ ಹೇಳಿದ್ರೆ PM ಕಿಸಾನ್ ಅಂತೇಳಿ ನೀವು ಕ್ರೋಮಲ್ಲಿ ಅಥವಾ ಯಾವುದೋ ಒಂದು ಬ್ರೌಸರಲ್ಲಿ ನೀವು ಟೈಪ್ ಮಾಡಿದ್ರೆ ನೀವು ಒಂದು ಡೈರೆಕ್ಟ್ ಆ ವೆಬ್ಸೈಟ್ಗೆ ನೀವು ಹೋಗ್ತೀರಾ. ಈ ಒಂದು ಹೆಸರಿನಲ್ಲಿ ನಿಮಗೆ ಆ್ಯಪ್ ಕೂಡ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಇಲ್ಲಿ ಫಸ್ಟ್ ಬಂದಿದ ತಕ್ಷಣ ನಿಮಗೆ ಕಿಸಾನ್ ಸಮ್ಮಾನ್ ರೈಟ್ ಸೈಡಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟರು ಮತ್ತು KYC ಅಂತ ಇರುತ್ತೆ. KYC ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತೇಳಿ. ಇಲ್ಲಿ ಫಾರ್ಮರ್ ಕಾರ್ನರ್ ಅನ್ನೋ ಒಂದು ಇದರಲ್ಲಿ ನಿಮಗೆ 18 ಆಪ್ಷನ್ಸ್ಗಳು ಸಿಗುತ್ತೆ. ಮೊದಲನೇ ಆಪ್ಷನ್ನೇ KYC ಇದೆ, ಮತ್ತು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನು, ಮತ್ತು ಅಪ್ಡೇಟ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತೇಳಿ ಸ್ಟೇಟಸ್ನ ತಿಳ್ಕೊಳ್ಳೋದು, ಮತ್ತು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡೋವಂಥದ್ದು, ನೋ ಯುವರ್ ಸ್ಟೇಟಸ್ ನೀವು ಹಾಕಿರುವಂಥ ಒಂದು ಅರ್ಜಿ ಏನಿದೆ ಅದನ್ನು ತಿಳ್ಕೊಬೋದು, ಮತ್ತು ಫೋನ್ ನಂಬರ್ನ ಅಪ್ಡೇಟ್ ಮಾಡೋದು, ಆನ್ಲೈನ್ ರೀಫಂಡ್ ಕೊಡೋ ಆಪ್ಷನ್ ಇದೆ, ವಾಲಂಟ್ರಿ ಸರೆಂಡರ್ ಆಫ್ PM ಕಿಸಾನ್ ಬೆನಿಫಿಟು ಇನ್ ಕೇಸ್ ನಿಮಗೆ ನೀವೇನೇ ನನಗೆ ಬೆನಿಫಿಟ್ ಬೇಡ ಅಂತೇಳಿ ಬಿಡುವಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಬೆನಿಫಿಷರಿ ಲಿಸ್ಟು, ಸರ್ಚ್ ಯುವರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು, ವಾಲಂಟ್ರಿ ಸರೆಂಡರ್ ರಿವೋಕೇಶನ್ ಇನ್ ಕೇಸ್ ನೀವು ಹಾಕಿರೋದನ್ನ ವಾಪಸ್ ಕೂಡ ತೊಗೋಬೋದು. ವಾಲಂಟರಿಯಾಗಿ ಸರೆಂಡರ್ ಮಾಡಿರೋಂಥ ಒಂದು ವಿಷಯನ ನೀವು ವಾಪಸ್ಸು ಇಲ್ಲ ನಾನು ಬೆನಿಫಿಟ್ ಬೇಕು ಅಂತ ಮತ್ತೆ ಕೇಳುವಂಥ ಆಪ್ಷನ್ ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಆ ಸರೆಂಡರ್ ಆಗಿರೋವಂಥದ್ರದ್ದೊಂದು ಸ್ಟೇಟಸ್ ಕೂಡ ನೀವು ತಿಳ್ಕೊಬೋದು. ಸ್ಟೇಟ್ ಟ್ರಾನ್ಸ್ಫರ್ ರಿಕ್ವೆಸ್ಟು, ಹೆಲ್ಪ್ ಲೈನ್ ಕೂಡ ಇದೆ ಇದರಲ್ಲಿ. ಮತ್ತು ಇದೊಂದು ಆಪ್ಷನಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಒಂದು ಆ್ಯಪ್ನ. ಮತ್ತು ಫ್ರೀಕ್ವೆಂಟ್ಲಿ ಆಸ್ಕೋ ಕ್ವಶನ್ಸ್ ಕೂಡ ಇದೆ. ಮತ್ತು KCC ಕಿಸಾನ್ ಕ್ರೆಡಿಟ್ ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೇ ಇರುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಫಾರ್ಮ್, ಇದರ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನೀವು ಇದರಲ್ಲಿ ತೊಗೋಬೋದು.